ನಿಮಗಿಟ್ಟಿರುವ ಈ ಪದ್ಯ ಭಾಗದಲ್ಲಿಯ ಮೂರನೆಯ ಪದ್ಯವಾಗಿರುವಂತಹ ಇನ್ನು ಹುಟ್ಟದೇ ಇರಲಿ ನಾರಿಯರನ್ನೊಲವು ಅನ್ನುವಂಥ ಈ ಕುಮಾರವ್ಯಾಸ ರಚನೆ ಮಾಡಿರುವಂತ ಪದ್ಯ. ಈ ಕುಮಾರವ್ಯಾಸನ ಪರಿಚಯನ ನೋಡೋದಾದ್ರೆ ಕುಮಾರವ್ಯಾಸ ಭಾಗವತ ಭಕ್ತ ಕವಿ ಹೌದು ಮತ್ತು ಈತನನ್ನ ಯುಗ ಪ್ರವರ್ತಕ ಅಂತ ಕರೀತಾರೆ ಅನ್ನುವಂಥದ್ದು. ಅಷ್ಟೆಲ್ಲದ ಸಾಹಿತ್ಯದೊಳಗೂ ಕೂಡ ಕಾಲಘಟ್ಟವನ್ನು ನೋಡಿದಾಗ ನಾವು ಅಲ್ಲಿ 4 ಕಾಲಘಟ್ಟಗಳನ್ನ ನೋಡ್ತೀವಿ. ಒಂದು ಪಂಪ ಯುಗ ಅನ್ನುವಂಥದ್ದು, ಇನ್ನೊಂದು ಬಸವ ಯುಗ ಅನ್ನುವಂಥದ್ದು, ಇನ್ನೊಂದು ಹರಿಹರ ಯುಗ ಅಂತ ಮಾಡ್ಕೊಳ್ತಾರೆ, ಅಥವಾ ಮುಂದುವರೆದು ಯಾವುದು ಈ ಒಂದು ಕುಮಾರವ್ಯಾಸನ ಯುಗ ಅನ್ನುವಂಥದ್ದು ಕೂಡ ಮಾಡ್ಕೊಳ್ತಾರೆ. ಅಂದ್ರೆ ಆ ಕಾಲಘಟ್ಟದೊಳಗ ಅವರ ಸಮೀಪದಲ್ಲಿ ಇರುವಂತಹ ಕೃತಿಗಳನ್ನ ಅಧ್ಯಯನ ಮಾಡುವಂಥದ್ದು, ಅವರ ಕಾಲಮಾನಕ್ಕನುಗುಣವಾಗಿ ಇರುವಂತಹ ಆ ಘಟ್ಟದೊಳಗೆ ಅಧ್ಯಯನ ಮಾಡುವಂಥದ್ದು. ಹಾಗೆ ಈತನ್ಗೆ ಏನಂತ ಕರೀತಾರೆ ಅಂದ್ರೆ ಯುವ ಪ್ರವರ್ತಕ ಕವಿ ಎಂದು ಕೂಡ ಈತನನ್ನು ಕರೀತಾರೆ. ಈತನ ಭಾಗವತ ಭಕ್ತ ಕವಿ ಹೌದು. ಭಾಗವತ ಭಕ್ತ ಕವಿ ಅಂದ್ರೆ ಕೃಷ್ಣನ ಆರಾಧಕ ಅನ್ನುವಂತ ರೀತಿ ಒಳಗ. ಈತನ ಕಾಲ ಕ್ರಿಸ್ತ ಶಕ 14 ಶತಮಾನ ಅಂದ್ರೆ 14ನೇ ಶತಮಾನ 1400ರಲ್ಲಿ ಜನಿಸಿದ. ಗದುಗಿನ ಹತ್ತಿರದ ಕೋಳಿವಾಡ ಈತನ ಹುಟ್ಟೂರು. ಗದುಗಿನ ಹತ್ತಿರದ ಕೋಳಿವಾಡ ಈತನ ಹುಟ್ಟೂರು. ನಾರಾಯಣಪ್ಪ ಈತನ ನಿಜ ನಾಮಧೇಯ. ನಾರಾಯಣಪ್ಪ ಅನ್ನುವಂಥದ್ದು ಈತನ ಹೆಸರಾಗಿತ್ತು. ನಂತರ ಆತ ಕುಮಾರವ್ಯಾಸ ಆಗುವಂಥದ್ದು. ಯಾವ ರೀತಿ ಕನಕದಾಸರು ಪುರಂದರದಾಸರು ತಮ್ಮ ಹೆಸರನ್ನ ನಂತರದಲ್ಲಿ ಅವರ ಒಂದು ಪ್ರೌಢತೆಯಿಂದ ಪಡ್ಕೊಂಡ್ರು, ಅದೇ ತರ ಈತನು ಮೊದಲು ನಾರಾಯಣಪ್ಪ ಆಗಿದ್ದ, ನಂತರದಲ್ಲಿ ಕುಮಾರವ್ಯಾಸ ಆಗ್ತಾನೆ. ಈತನ ನಿಜನಾಮ ಅಂದ್ರೆ ನಿಜವಾದ ಹೆಸರು ಯಾವುದು ಅಂದ್ರೆ ನಾರಾಯಣಪ್ಪ. ವ್ಯಾಸರ ಮೇಲೆ ಪ್ರೀತಿ ಗೌರವವಾದವುಗಳಿಂದಾಗಿ ತನ್ನನ್ನ ಕುಮಾರವ್ಯಾಸ ಅಂತ ಕರ್ಕೊಂಡ. ವ್ಯಾಸರು ಯಾವುದು ಈ ಮಹಾಭಾರತವನ್ನು ಬರೆದಂತ ವ್ಯಾಸರ ಮೇಲೆ ಇರುವಂತ ಪ್ರೀತಿಯಿಂದವಾಗಿ ತನ್ನನ್ನು ಏನಂತ ಕರ್ಕೊಳ್ತಾನೆ, ಗೌರವ ಇರೋದ್ರಿಂದ, ಪ್ರೀತಿ ಇರೋದ್ರಿಂದ ತನ್ನನ್ನ ಕುಮಾರವ್ಯಾಸ ಅಂತೇಳಿ ಕರ್ಕೊಳ್ತಾನೆ. ಕುಮಾರವ್ಯಾಸ ಎಂಬುದು ಕರೆದುಕೊಂಡಿದ್ದಾನೆ. ಸ್ಮಾರ್ತ ವೈದಿಕ ಬ್ರಾಹ್ಮಣರಾದ ಈತನ ಹಿರಿಯರು ಕೋಳಿವಾಡ ಗ್ರಾಮದ ಶಾನಭೋಗ ವೃತ್ತಿಯಲ್ಲಿದ್ದರು. ಕೋಳಿವಾಡದಲ್ಲಿ ಇವರ ಮಂಟನ ಶಾನಭೋಗ ಮಂಟನ ಆಗಿತ್ತು. ಹರಿಭಕ್ತನಾದ ಈತನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಇವರ ಆರಾಧ್ಯ ದೈವ ಯಾವುದು ಅಂದ್ರೆ ಗದುಗಿನ ವೀರನಾರಾಯಣ ದೇವ ಇವರ ಆರಾಧ್ಯ ದೈವರಾಗಿದ್ರು. ಆ ದೈವದ ಸನ್ನಿಧಿಯಲ್ಲಿಯೇ ಕುಳಿತು ಈತ ಕಾವ್ಯ ರಚಿಸಿದನೆಂಬ ಐತಿಹ್ಯವಿದೆ. ಇವನು ಅಲ್ಲೇ ಯಾರು ವೀರನಾರಾಯಣ ಒಂದು ಆರಾಧ್ಯ ದೈವರಾಗಿದ್ದಲ್ಲ, ಆ ದೈವದ ಸನ್ನಿಧಿಯಲ್ಲಿ ಆ ದೇವಾಲಯದಲ್ಲಿ ಕುತ್ಕೊಂಡು ಆತ ಕಾವ್ಯ ರಚನೆಯನ್ನ ಬರಿತಾ ಇದ್ದ, ಕಾವ್ಯ ರಚನೆಯನ್ನ ಮಾಡ್ತಾ ಇದ್ದ ಅನ್ನೋದು. ಈತ ಕಾವ್ಯ ರಚಿಸಿದನೆಂಬುವಂಥದ್ದು ಐತಿಹ್ಯ ಇದೆ, ಅಂದ್ರೆ ಕಥೆಗಳಿವೆ ಅನ್ನುವಂಥ ವಿಚಾರ. ಕುಮಾರವ್ಯಾಸನ ಕೃತಿಯ ಹೆಸರು ಕರ್ನಾಟ ಭಾರತ ಕಥಾಮಂಜರಿ. ಕುಮಾರವ್ಯಾಸ ಬರೆದಿರುವಂತ ಈ ಕೃತಿಗೆ ಹೆಸರು ಏನಂದ್ರೆ ಕರ್ನಾಟ ಭಾರತ ಕಥಾಮಂಜರಿ ಅಂತ ಕರೆಯುವಂಥದ್ದು. ಕುಮಾರವ್ಯಾಸ ಭಾರತ ಅಂತ ಕರೀತಾರೆ. ಗದುಗಿನ ಭಾರತ ಅಂತ ಕೂಡ ಇದಕ್ಕ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅನ್ನುವಂಥದ್ದು. ಕರ್ನಾಟ ಭಾರತ ಕಥಾಮಂಜರಿ, ಕರ್ನಾಟ ಭಾರತ ಕಥಾಮಂಜರಿ. ಇದನ್ನ ಒಂದ್ಸಾರಿ ಬಹುಶಃ ಇದು ಕೇಳಿದ ಅನ್ಸುತ್ತೆ, ಇದನ್ನ ಒಂದು ಎಕ್ಸಾಮ್ ಕೇಳಿದ ಅನ್ಸುತ್ತೆ. ಕುಮಾರವ್ಯಾಸನ ಈ ಕೃತಿಯು ಸರಿಯಾದ ಕ್ರಮದಲ್ಲಿದೆ ಅಂತ ಹೇಳಿ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಮಾಡಿದ, ಕರ್ನಾಟ ಭಾರತಿ ಕಥಾಮಂಜರಿ ಅಂತ ಮಾಡಿದ, ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಮಾಡಿದ, ಇನ್ನೊಂದೇನೋ ಆಪ್ಷನ್ಸ್ ಇತ್ತು ಅನ್ನೋಂಥದ್ದು. ಈ ರೀತಿ ಇರ್ತತಿ. ಅದಕ್ಕ ಕಾವ್ಯಗಳನ್ನ ಸರಿಯಾದ ಹೆಸರಿನಲ್ಲೇ ಗಮನಿಸ್ಕೊಳ್ಬೇಕು. ಆ ಕಾವ್ಯಗಳನ್ನ ಸರಿಯಾದ ಹೆಸರಿನಲ್ಲೇ ಗಮನಿಸ್ಕೊಳ್ಬೇಕು. ಕರ್ನಾಟ ಭಾರತ ಕಥಾಮಂಜರಿ ಅನ್ನುವಂಥದ್ದು ಕೃತಿ ಇವ್ರದ್ದು, ಸರಿನಾ? ಕರ್ನಾಟಕ ಅಲ್ಲ, ಕರ್ನಾಟ ಭಾರತ ಕಥಾಮಂಜರಿ. ಇದಕ್ಕೇನಂತ ಕರಿತಾ ಇದ್ರು ಅಂದ್ರೆ ಕುಮಾರವ್ಯಾಸ ಭಾರತ ಕೂಡ ಕರಿತಾ ಇದ್ರು. ಮುಂದೆ ಗದಗಿನ ಭಾರತ ಎಂದೆಲ್ಲ ಹೆಸರುವಾಸಿಯಾದಂತಹ ಈ ಕೃತಿಯು ಪಂಡಿತ ಪಾಮರರಿಬ್ಬರಿಗೂ ಮೆಚ್ಚುಗೆ ಗಳಿಸಿ ಕನ್ನಡಿಗರ ಜನಮಾನಸದಲ್ಲಿ ಚಿರಸ್ಥಾಯಿ ಆಗಿದೆ. ಇಲ್ಲಿ ಪದಗಳ ಬಳಕೆ ಮಾಡ್ಯಾರ ನೋಡು, ಪಂಡಿತ ಪಾಮರ. ಇವೆರಡು ವಿರೋಧ ಪದಗಳಿವು. ಪಂಡಿತ ಅಂದ್ರೆ ಜ್ಞಾನವನ್ನು ಹೊಂದಿರುವಂತವನು, ಪಾಮರ ಅಂದ್ರೆ ಅಜ್ಞಾನಿ ಆಗಿರುವಂತವನು. ಅಂದ್ರೆ
ಕಲಿತಂತವ್ರಿಗೂ ಮತ್ತು ಕಲಿಯದೆ ಅನಕ್ಷರಸ್ಥರು ಇರುವಂತವ್ರಿಗೂ ಕೂಡ ಇದು ಜನ ಏನೋ ಮಾನಸದಲ್ಲಿ ಜನ ಮನಸ್ಸಿನಲ್ಲಿ ಉಳ್ಕೊಂಡಿತ್ತು, ಸ್ಥಿರವಾಗಿ ನಿಂತಂತ ಇದು ಇವರ ಕಾವ್ಯವಾಗಿದೆ. ಅಂದ್ರೆ ಕಲಿತವ್ರಿಗೂ ಮತ್ತು ಕಲಿಲಾರದವ್ರಿಗೂ ಕೂಡ ಇದು ಒಂದು ಔಚಿತ್ಯವಾಗಿರುವಂತ ಕಾವ್ಯ ಇದಾಗಿದೆ. ಇಬ್ರು ಮೆಚ್ಚಿಕೊಂಡಿರುವಂತದ್ದು, ಪಂಡಿತ ಮತ್ತು ಪಾಮರ್ ಇಬ್ಬರು ಮೆಚ್ಚಿಕೊಂಡಿರುವಂತ ಈ ಕನ್ನಡ ಜನ ಮಾನಸದಲ್ಲಿ, ಜನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿರುವಂಥದ್ದು ಇವರ ಈ ಕರ್ನಾಟ ಭಾರತ ಕಥಾಮಂಜರಿ. ವ್ಯಾಸರ ಮೂಲ ಸಂಸ್ಕೃತ ಭಾರತದ 18 ಪರ್ವಗಳಲ್ಲಿ ಮೊದಲ 10 ಪರ್ವಗಳನ್ನ ಕುಮಾರವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಅನುವಾದಿಸಿದ್ದಾನೆ. ಹೌದಾ? ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನಂದ್ರ ವ್ಯಾಸರ, ಹೌದಾ, ಈ ವ್ಯಾಸರ ಮೂಲ ಭಾರತ ಏನಿದೆಯಲ್ಲ ಅದು ಸಂಸ್ಕೃತದ ಭಾರತ ಇರುವಂಥದ್ದು. ಅದರಲ್ಲಿಯ 18 ಪರ್ವಗಳಲ್ಲಿ ಮೊದಲ 10 ಪರ್ವಗಳನ್ನ ಕುಮಾರವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಅನುವಾದಿಸಿದ. ಮೊದಲ 10 ಪರ್ವಗಳನ್ನ ಏನ್ ಮಾಡಿದ ಕುಮಾರವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಅನುವಾದಿಸಿದ್ದಾನೆ. ಮೂಲ ಕೃತಿಯನ್ನ ಅನುಸರಿಸಿದರೂ ಕವಿಯು ತನ್ನ ಕಾವ್ಯದಲ್ಲಿ ಅಪಾರವಾದಂತ ಪ್ರತಿಭಾಶಕ್ತಿಯನ್ನ ಮೆರೆದಿದ್ದಾನೆ. ಕವಿಯು ಏನ್ ಮಾಡಿದಾನ, ಒಂದು ಅಪಾರವಾದಂತಹ ಪ್ರತಿಭಾನ್ವಿತವಾಗಿರುವಂತಹ ಶಕ್ತಿಯನ್ನ ಆತ ಮೆರೆದಿದ್ದಾನೆ ಅನ್ನುವಂಥದ್ದನ್ನು, ಕಾವ್ಯ ರಚನೆ ಆ ತರ ಇದೆ ಅನ್ನುವಂಥದ್ದನ್ನು. ಅವನು ಎಷ್ಟೋ ಗಾದೆ ಮಾತುಗಳು ಬರ್ತಾವ, ಅದ್ರೊಳಗ ಬರುವಂತ ಗಾದೆ ಮಾತುಗಳು ಈಗೂ ಕೂಡ ಪ್ರಚಲಿತವಾಗಿರುವಂಥವು, ಈಗಲೂ ಕೂಡ ಅವು ಪ್ರಚಲಿತವಾಗಿ ಇರುವಂತವು ಕೂಡ ಇದ್ದಾವೆ. ಈ ರೀತಿ ಆತ ಷಟ್ಪದಿಯಲ್ಲಿ ರಚನೆ ಮಾಡಿದ 18 ಪರ್ವಗಳನ್ನ ಇರುವಂತಹ ಕಾವ್ಯದಲ್ಲಿ ಇವನೇನ್ ಮಾಡಿದ 10 ಪರ್ವಗಳನ್ನ ಭಾಮಿನಿ ಷಟ್ಪದಿಯಲ್ಲಿ ಅನುವಾದಿಸಿದ್ದಾನೆ. ಅಷ್ಟಲ್ಲದೆ ಮೂಲ ಕೃತಿಗಿಂತಲೂ ಈತ ಅನುವಾದ ಮಾಡಿದಂತ ತನ್ನ ಕಾವ್ಯದಲ್ಲಿ ಅಪಾರವಾದಂತ ಒಂದು ಪ್ರತಿಭಾಶಕ್ತಿಯನ್ನು ಕೂಡ ಮೆರೆದಿದ್ದಾನೆ ಅನ್ನುವಂಥದ್ದು. ಕನ್ನಡ ದೇಶೀಯ ಸೊಗಡು, ಔಚಿತ್ಯಪೂರ್ಣವಾದಂತ ರೂಪಕಗಳು ಕಾವ್ಯಕ್ಕೆ ಅಪೂರ್ವವಾದ ಕಳೆಯನ್ನ ತಂದುಕೊಟ್ಟಿವೆ. ಅದಕ್ಕೆ ಇವನಿಗೆ ಏನಂತ ಕರೀತಾರೆ ಅಂದ್ರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಯಾರು ಅಂದ್ರೆ ಕುಮಾರವ್ಯಾಸ. ಬಹುಶಃ ಇದನ್ನು ಕೂಡ ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರ್ತಾವಲ್ಲ ಅಲ್ಲಿ ಜನರಲ್ ಸ್ಟಡಿ ಒಳಗೆ ಇದನ್ನು ಕೇಳಿರುವಂಥದ್ದು. ಕುಮಾರವ್ಯಾಸನ್ಗೆ ಏನೆಂದು ಕರೀತಾರೆ ಅಥವಾ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂದ್ರೆ ಯಾರು ಅಲ್ಲಿ ಕೊಟ್ಟಿರ್ತಾರ. ಪಂಪ, ರನ್ನ, ಜನ್ನ, ಕುಮಾರವ್ಯಾಸ ಈ ತರ ಕೊಟ್ಟಿರ್ತಾರ. ಅದ್ರಾಗ ಅಲ್ಲಿ ಕೊಡೋದು ಔಚಿತ್ಯಪೂರ್ಣವಾದಂತ ರೂಪಕಗಳನ್ನ ಕಾವ್ಯಕ್ಕೆ ಅಪೂರ್ವವಾದಂತ ಕಳೆಯನ್ನ ತಂದು ಕೊಟ್ಟಿದೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎನಿಸಿರುವಂತ ಈ ಕುಮಾರವ್ಯಾಸನು, ಕುವೆಂಪು ಅವರು ಹೇಳ್ತಾರೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪಾರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಎಂಬುದಾಗಿ ಕುವೆಂಪು ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ಕುಮಾರವ್ಯಾಸನ ಹಾಡಿದನೆಂದರೆ ಕಲಿಯುಗ ಏನಾಗ್ತತಿ, ದ್ವಾಪಾರ ಯುಗ ಆಗ್ತತಿ, ಭಾರತ ಕಣ್ಣಲ್ಲಿ ಕುಣಿಯುವುದು ಎಂಬುದಾಗಿ ತಮ್ಮ ಮೆಚ್ಚುಗೆಯನ್ನ ಕುವೆಂಪು ಅವರು ವ್ಯಕ್ತಪಡಿಸ್ತಾರೆ. ಪ್ರಸ್ತುತ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನು ಪಠ್ಯ ಭಾಗದಲ್ಲಿ ಕೀಚಕನಿಂದ ಅವಮಾನಿತಳಾದಂತ ದ್ರೌಪದಿ ಆತನ ಕಿರುಕಳದಿಂದ ತನ್ನನ್ನ ಪಾರು ಮಾಡುವಂತೆ ಭೀಮನಲ್ಲಿ ಬಂದು ಬೇಡಿಕೊಳ್ಳುವಂತ ಪ್ರಸಂಗ ಇಲ್ಲಿ ವರ್ಣಿತವಾಗಿದೆ. ಅವಳು ಏನು ಈ ವನವಾಸ ಏನು ಅವರು ಅನುಭವಿಸ್ತಾ ಇರುವಂತದ್ದು ಇರ್ತದಲ್ಲ, ಅಜ್ಞಾತವಾಸವನ್ನ ಇರುವಂತ ಸಂದರ್ಭದಲ್ಲಿ ಇವರ ಸ್ಥಿತಿಯನ್ನ ಕಂಡಂತ ಅಥವಾ ಆ ಒಂದು ಸಂದರ್ಭದೊಳಗ ಒಂದು ಅರಮನೆಯಲ್ಲಿ ಅವರು ತಮ್ಮ ಮೂಲ ರೂಪವನ್ನು ಮರೆಮಾಚಿಕೊಂಡು ಇರುವಂತದ್ದು ಇರ್ತದಲ್ಲ, ಅಲ್ಲಿ ಇದ್ದಾಗ ಏನಾಗ್ತತಿ ಅಂದ್ರೆ ಅಲ್ಲಿ ಒಬ್ಬ ಕೀಚಕ ಏನ್ ಮಾಡ್ತಾನೆ, ದ್ರೌಪದಿಯನ್ನ ಬಯಸಿರ್ತಾನೆ. ಆತ ಬಯಸಿ ಅವಳಿಗೆ ಕಿರುಕುಳವನ್ನ ಕೊಡ್ತಾ ಇರ್ತಾನೆ. ಕೊಡುವಂತ ವಿಚಾರವನ್ನ ಇಲ್ಲಿ ಭೀಮನಿಗೆ ಹೇಳುವಂಥದ್ದು, ಅವನ ಸಹೋದರಿಗೆ ಹೇಳುವಂಥದ್ದು. ಆನಂತರ ಭೀಮ ಯಾವ ರೀತಿ ಆತನನ್ನ ಅಥವಾ ಆತನ ಸ್ಥಿತಿಯನ್ನ ಏನಾಯ್ತು, ಕೀಚಕನ್ನ ವಧೆ ಮಾಡುವಂಥದ್ದು ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಈ ಪದ್ಯದ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಆ ಕಾವ್ಯದ ಹಿನ್ನೆಲೆಯನ್ನು ನೋಡೋದಾದ್ರೆ ಪ್ರಸ್ತುತ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನು ಪಠ್ಯಭಾಗವನ್ನ ಕರ್ನಾಟ ಭಾರತ ಕಥಾಮಂಜರಿ ಕೃತಿಯ ವಿರಾಟ ಪರ್ವದ 3ನೆಯ ಸಂಧಿಯಿಂದ ಆಯ್ದುಕೊಂಡಿದೆ. ಇದು ಗೊತ್ತಾಗ್ಬೇಕು ನಿಮ್ಗೆ ಅಷ್ಟೇ. ಅದ್ರದ ಇದೇನು ಎಕ್ಸ್ಪ್ಲನೇಷನ್
ಎಕ್ಸಾಮ್ ಇದು ಅನ್ನೋದಲ್ಲ, ಆದ್ರೆ ಹಿನ್ನೆಲೆ ಯಾಕೆ ಗೊತ್ತಿರಬೇಕು, ಏನಾಯ್ತು, ಯಾಕೆ ಈ ಕೃತಿ ಯಾವ್ದು ಈ ಪದ್ಯ ಭಾಗದೊಳಗೆ ಯಾಕೆ ಏನೇನು ಒಳಗೊಂಡತ್ತ ಅನ್ನುವಂಥದ್ದು ಅರ್ಥ ಆಗ್ತತಿ. ಈ ಪಠ್ಯ ಭಾಗವನ್ನ ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯ ವಿರಾಟ ಪರ್ವದ 3ನೆಯ ಸಂಧಿಯಿಂದ ಆಯ್ದುಕೊಂಡಿದೆ. ಈ ಭಾಗಗಳನ್ನ ಮಾಡುವಂಥದ್ದು ಅದ್ರಾಗ ಪರ್ವಗಳತ್ ಮಾಡ್ತಾರ. ಅದ್ರಾಗ ಈ ವಿರಾಟ ಪರ್ವವನ್ನ, ಹೌದಾ, 3ನೇ ಸಂಧಿಯಿಂದ ಆಯ್ದುಕೊಳ್ಳಲಾಗಿದೆ. ಸಂಧಿ, ಅಧ್ಯಾಯ, ಈ ಭಾಗ ಅಂತ ಹೇಳ್ತೀವಲ್ಲ, ಈ ರೀತಿ 3ನೇ ಭಾಗದಿಂದ ಅಥವಾ 3ನೇ ಸಂಧಿಯಿಂದ ಆಯ್ದುಕೊಂಡಿದೆ. ಪಾಂಡವರು 1 ವರ್ಷ ಅಜ್ಞಾತವಾಸದ ಅವಧಿಯನ್ನ ವಿರಾಟ ರಾಜನ ಆಶ್ರಯದಲ್ಲಿ ವೇಷಮರಿಸಿಕೊಂಡು ಬೇರೆ ಬೇರೆ ಹೆಸರುಗಳಿಂದ ವಿವಿಧ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಕಾಲ ಕಳೆಯುತ್ತಾರೆ. ಈ ಅಜ್ಞಾತವಾಸವನ್ನ ಅನುಭವಿಸ್ತಾ ಇರುವಂತ ಈ ಪಾಂಡವರು 1 ವರ್ಷದ ಅವಧಿಯಲ್ಲಿ ಎಲ್ಲಿ ಕಳಿಬೇಕಾಗಿತ್ತು ಅಂದ್ರೆ ಅವರು ವಿರಾಟ ರಾಜನ ಆಶ್ರಯದಲ್ಲಿ ಅದು ವೇಷ ಮರೆಸ್ಕೊಂಡು ಬೇರೆ ಬೇರೆ ಹೆಸರುಗಳಿಂದ ತಮ್ಮ ವಿವಿಧ ವೃತ್ತಿಯಲ್ಲಿ ತೊಡಗಿಕೊಂಡು ಕಾಲ ಕಳೀತಾ ಇರ್ತಾರೆ. ಆ ಸಂದರ್ಭದೊಳಗ ದ್ರೌಪದಿ ಕೂಡ ಸೈರಂಧ್ರಿ ಎಂಬ ಹೆಸರಿನಲ್ಲಿ ವಿರಾಟ ರಾಜನ ರಾಣಿ ಸುದೇಶ್ನೆಯ ದಾಸಿಯಾಗಿರ್ತಾಳೆ. ಇದು ಗೊತ್ತಿರ್ಬೇಕು ಕತೆ, ಹಿಂದಿನ ಕತೆ ಏನಿದೆ ಅನ್ನೋಂಥದ್ದು, ಹೌದಾ. ಅಜ್ಞಾತವಾಸದೊಳಗಿರುವಂಥದ್ದು 1 ವರ್ಷ ಅಲ್ಲಿ ವಿರಾಟ್ ರಾಜನ ಆಶ್ರಯದಲ್ಲಿ ವೇಷ ಮರೆಸ್ಕೊಂಡು ಬೇರೆ ಬೇರೆ ಹೆಸರು ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ, ಕಾಲವನ್ನು ಕಳೀತಾ ಇದಾರೆ. ಇಲ್ಲಿ ದ್ರೌಪದಿ ಕೂಡ ಒಬ್ಬ ಆ ಮನೆತನದ, ಆ ರಾಜ್ಯದ ರಾಣಿಯ ಸೇವಕಳಾಗಿದ್ದಾಳೆ, ದಾಸಿಯಾಗಿದ್ದಾಳೆ. ಯಾವ ಹೆಸರಿನಿಂದ ಅಂದ್ರೆ ಸೈರಂಧ್ರಿ ಅನ್ನುವಂಥ ಹೆಸರಿನಲ್ಲಿ ಆಕಿ ಅಲ್ಲಿ ಸುದೇಶ್ನೇಯ ಅನ್ನುವಂಥ ರಾಣಿಯ ದಾಸಿಯಾಗಿದ್ದಾಳೆ. ಸುದೇಶ್ನೇಯ ತಮ್ಮನಾದಂಥ ಕೀಚಕನು ಒಮ್ಮೆ ದಾಸಿ ಸೈರಂಧ್ರಿಯನ್ನ ಕಂಡು ಮೋಹಿತನಾಗ್ತಾನೆ. ಮೊದಲನೇ ಪದ್ಯದೊಳಗೆ ಏನಾಯ್ತು, ಕೀಚಕ ಸೀತೆಯ ಒಂದು ರೂಪಕ್ಕೆ ಮಾರು ಹೋಗಿ ಅವನು ತನ್ನ ಅವಸಾನ ಸ್ಥಿತಿಗೆ ಹೋದ. ಇಲ್ಲಿ ಏನಾಗ್ತತಿ ಅಂದ್ರೆ ಕೀಚಕನ ಸ್ಥಿತಿ ಒಂದು ರೀತಿಯಾಗಿ ಅವಸಾನವನ್ನ ಕಾಣ್ತದ. ಅಲ್ಲಿ ಸುದೇಶ್ನೆಯ ತಮ್ಮನಾಗಿರುವಂತ ಕೀಚಕ ಏನಿದಾನಲ್ಲ, ಒಮ್ಮೆ ದಾಸಿ ಆಗಿರುವಂತ ಈ ಸೈರೇಂದ್ರಿಯನ್ನ ಕಂಡು ಮೋಹಿತನಾಗ್ತಾನೆ. ಅವಳನ್ನು ಕಂಡು ಮೋಹಿತನಾದಂತ ಈತ ಅವಳನ್ನು ಬಯಸ್ತಾನೆ. ಆಗಾಗ ಪದೇ ಪದೇ ಅವಳನ್ನ ಕೆಣಕುತ್ತಾ ಪೀಡಿಸುತ್ತಿರುತ್ತಾನೆ. ಅವಾಗವಾಗ ಏನ್ ಮಾಡ್ತಾನ, ಸೈರೇಂದ್ರಿಯ ಆಗಿರುವಂತ ದ್ರೌಪದಿಯನ್ನ ಏನ್ ಮಾಡ್ತಾನೆ, ಕೆಣಕ್ತಾ ಇರ್ತಾನೆ. ಒಮ್ಮೆಯಂತೂ ವಿರಾಟ ರಾಜನ ಓಲಗದಲ್ಲಿ ದ್ರೌಪದಿಯನ್ನ ಹಿಡಿದೆಳೆಯಲು ಯತ್ನಿಸಿ ಸಾಧ್ಯವಾಗದಿದ್ದಾಗ ಕಾಲಿನಿಂದ ಒದೆದು ಅವಮಾನಿಸ್ತಾನೆ. ಈ ವಿರಾಟ ರಾಜನ ಓಲಗದಲ್ಲಿ ಆ ದ್ರೌಪದಿಯನ್ನ, ಆ ಸೈರೇಂದ್ರಿಯನ್ನ ಏನ್ ಮಾಡ್ತಾನೆ, ಹಿಡಿದೆಳೆಯಲು ಯತ್ನಿಸಿ ಅದು ಸಾಧ್ಯವಾಗದಿದ್ದಾಗ ಕಾಲಿನಿಂದ ಒದ್ದೆದ್ದು ಅವಮಾನಿಸ್ತಾನೆ. ಒದಿಯುವುದು ಮತ್ತು ಅವಮಾನ ಮಾಡೋದು ಈ ರೀತಿ ಮಾಡಿರ್ತಾನೆ. ಹೀಗೆ ಕೀಚಕನ ನಿರಂತರವಾದ ಉಪಟಳದಿಂದ, ಈ ರೀತಿಯಾಗಿ ಆ ಕೀಚಕನ ಒಂದು ತೊಂದರೆಯಿಂದಾಗಿ, ಅವನ ಒಂದು ಉಪಟಳದಿಂದಾಗಿ ಏನಾಗ್ತತಿ, ನೊಂದು ದುಃಖಿತೆಯಾದಂಥ ದ್ರೌಪದಿಯು ಆತನನ್ನ ಕೊಲ್ಲುವಂತೆ ಭೀಮನಲ್ಲಿಗೆ ಬೇಡಿಕೊಳ್ಳಲು ಬರುವ ಪ್ರಸಂಗ ಹೊಂದಿದೆ. ಪ್ರಸ್ತುತ ಪಠ್ಯಭಾಗ ಆರಂಭವಾಗುತ್ತದೆ. ಇದೇನೈತಿ, ಅಲ್ಲಿ ಆ ಉಪಟಳವನ್ನ ಅನುಭವಿಸ್ತಾ ಇರುವಂತ ದ್ರೌಪದಿ ಏನ್ ಮಾಡ್ತಾಳೆ, ನೊಂದು ದುಃಖಿತೆ ಆಗಿರುವಂತ ಆ ದ್ರೌಪದಿ ಕೀಚಕನನ್ನು ಕೊಲ್ಲಿಸ್ಬೇಕು ಅನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡು ಭೀಮನಲ್ಲಿಗೆ ಬೇಡಿಕೊಳ್ಳಲು ಬರುವಂತ ಪ್ರಸಂಗದೊಂದಿಗೆ ಪ್ರಸ್ತುತ ಈ ಪದ್ಯಭಾಗ ಆರಂಭವಾಗ್ತದೆ. ಕೀಚಕನಿಂದಾಗಿ ಅವಮಾನವನ್ನ ದ್ರೌಪದಿ ಭೀಮನಲ್ಲಿ, ಹೌದಾ, ಆ ಕೀಚಕನಿಂದಾಗಿರುವಂತ ಅವಮಾನವನ್ನ ದ್ರೌಪದಿ ಏನ್ ಮಾಡ್ತಾಳೆ, ಭೀಮನಲ್ಲಿ ಹೇಳಿಕೊಳ್ಳುವುದು, ಆತನ ಪ್ರತ್ಯುತ್ತರ ಕೊನೆಗೆ ಭೀಮನನ್ನ ಕೆಣಕಿ ಅವನ ಶೌರ್ಯವನ್ನ ಬಡಿದೆಬ್ಬಿಸಿ ಅಣಿಗೊಳಿಸುವ ರೀತಿ ಮುಂತಾದವುಗಳು ನಾಟಕೀಯತೆಯಿಂದ ಕೂಡಿ ಹೃದಯವಾಗಿವೆ ಅಥವಾ ಹೃದಯವಾಗಿ ಮೂಡಿ ಬಂದಿವೆ ಅನ್ನುವಂಥದ್ದು. ಅಂದ್ರೆ ಭೀಮ ಮೊದಲಿಗೆ ಒಂದು ರೀತಿಯಾದಂತ ಅಸಹಾಯಕ ಸ್ಥಿತಿಯನ್ನ ವ್ಯಕ್ತಪಡಿಸಿದ್ರು ಸಹಿತ ಅವಳು ಹೇಳುವಂತ ಮಾತುಗಳು, ಆತನನ್ನ ಕೆಣಕಿಸುವಂಥದ್ದು, ಆತನನ್ನು ಸಿಟ್ಟು ಬರುವಾಗಿ ಮಾಡುವಂಥದ್ದು, ಆತನ ಶೌರ್ಯವನ್ನ ಬಡಿದೆಬ್ಬಿಸಿ ಅಣಿಗೊಳಿಸುವ ರೀತಿ ಮುಂತಾದವುಗಳು ಏನದವಲ್ಲ, ಒಂದು ಬಹಳ ನಾಟಕೀಯತೆಯಿಂದ ಕೂಡಿರುವಂಥವು. ಅವು
ಹೃದಯವನ್ನ ಆವರಿಸಿಕೊಳ್ಳುವಂತ ಒಂದು ಸಂದರ್ಭ ಆಗಿವೆ ಅನ್ನುವಂತ ವಿಚಾರ ಇಲ್ಲಿ ಯಾವುದು ಈ ಕಾವ್ಯದ ಹಿನ್ನೆಲೆಯಾಗಿ ಆ ಭಾಗದಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನ ಈ ನಿಮಗಿಟ್ಟಿರುವಂತ ಈ ಪದ್ಯದ ಭಾಗದ ವಿಚಾರಧಾರೆ ಏನಿದೆ ಅನ್ನುವಂಥದ್ದು ಅಥವಾ ಆಶಯ ಏನಿದೆ ಅನ್ನುವಂಥದ್ದನ್ನ ನೋಡುವುದಾದ್ರೆ, ಅಂದ್ರೆ ಈಗ ನೀವು ಎರಡು ವಿಚಾರಗಳು, ಒಂದು ಸೀತೆಯನ್ನ ರಾವಣ ಕಾಣುವಂತ ಪರಿ, ಮತ್ತೆ ಇಲ್ಲಿ ಯಾರು ದ್ರೌಪದಿಯನ್ನ ಕೀಚಕ ಕಾಣುವಂತ ಪರಿ. ಅಂದ್ರೆ ಈ ಸಾಹಿತಿಗಳು ಹೇಳುವ ಹಾಗೆ ಅಥವಾ ಮಹಿಳಾ ಸಂವೇದನೆಯ ವಿಚಾರಧಾರೆಯನ್ನು ವ್ಯಕ್ತಪಡಿಸುವಂತವ್ರು ಹೇಳ್ತಾರೆ, ಈ ಹೆಣ್ಣಿಗೆ ಯಾವಾಗಲೂ ಈ ರೀತಿಯಾದಂತ ಉಪದ್ರತೆಯಿಂದ ಕೂಡಿರುವಂತ ಸಮಾಜದ ಮಾನಸಿಕ ಸ್ಥಿತಿಯನ್ನು ಹೊಂದಿರುವಂತವ್ರು ಯಾವಾಗ್ಲೂ ಇದ್ದೇ ಇದ್ರು ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾರೆ. ಎಲ್ಲಿ ಮನುವಿನಿಂದ ಹಿಡ್ಕೊಂಡು ಮನುಸ್ಮೃತಿಯಲ್ಲಿ ತನ್ನ ವಿಚಾರವನ್ನು ವ್ಯಕ್ತಪಡಿಸಿರುವಂತ ಮನುವಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಆಧುನಿಕವಾಗಿ ಏನು ಸ್ತ್ರೀ ಸಂವೇದನೆ ಅಥವಾ ಸ್ತ್ರೀ ಸಂಘಟನೆ, ಸ್ತ್ರೀಯಾಗಿ ಕುರಿತು ಇರುವಂತಹ ಹಲವಾರು ಸಂಘ ಸಂಸ್ಥೆಗಳ ಕುರಿತು ನಾವು ನೋಡುವುದಾದ್ರೆ, ಆವಾಗಿನ ಕಾಲದಿಂದಲೇ ಹಿಡ್ಕೊಂಡು ಇಲ್ಲಿವರೆಗೂ ಏನಾಗಿತ್ತು, ಒಂದು ಉಪದ್ರತೆಯನ್ನ, ಹೆಣ್ಣಿನ ಬಗ್ಗೆ ಇರುವಂತ ಒಂದು ಮೋಹತೆಯನ್ನ, ಅಥವಾ ಹೆಣ್ಣು ಯಾವಾಗಲೂ ಒಂದು ಭೋಗದ ವಸ್ತುವನ್ನಾಗಿ ಕಾಣ್ತಾರೆ ಅನ್ನುವಂತ ಹಲವಾರು ಉದಾಹರಣೆಗಳಿಗೆ ಇಲ್ಲಿ ರಾಮಾಯಣ ಮತ್ತು ಮಹಾಭಾರತಗಳು ನಾವು ಕಾಣ್ತಾ ಬರ್ತೀವಿ. ಅದು ಈ ಒಂದು ಕಾವ್ಯದಲ್ಲಿಯೂ ಕೂಡ ಬಂದಿದೆ. ಆ ದ್ರೌಪದಿಯನ್ನ ಕೀಚಕ ಯಾವ ರೀತಿಯಾಗಿ ತನ್ನ ಪರಾಕ್ರಮತೆಯನ್ನ ಮೆರಿತಾನೆ, ಅಥವಾ ಅವಳಿಗೆ ಕೀಡ್ಲಿ ಕೊಡುವಂಥದ್ದು, ಅವಳ ದಾಸೆ ಆಗಿರುವಂಥದ್ದು, ಅವಳು ಅಕ್ಕನಿಗೆ ಹೇಳುವಂಥದ್ದು, ಬಯಸಿರುವಂತಹ ವಿಚಾರಧಾರೆಯನ್ನು ಹೇಳುವಂಥದ್ದು, ಈ ಎಲ್ಲವುಗಳನ್ನು ಅದನ್ನೇ ಹೇಳ್ತಾರೆ. ಏನಂದ್ರೆ, ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕವಾಗಿದ್ದಾಳೆ. ಹೆಣ್ಣು ಶಕ್ತಿಯ ಪ್ರತೀಕವಾಗಿದ್ದಾಳೆ. ಆಕೆ ಭೂಮಿಯಷ್ಟೇ ಸಹನಾಮೂರ್ತಿಯಾಗಿದ್ದರೂ ಆತ್ಮಾಭಿಮಾನಕ್ಕೆ ಭಂಗ ಉಂಟಾಗುತ್ತಿದ್ದಂತೆ ಸಿಡಿದೆದ್ದು ಪ್ರತಿಭಟಿಸಿರುವ ಎಷ್ಟೋ ಪ್ರಸಂಗಗಳು ಪುರಾಣ ಇತಿಹಾಸಗಳಲ್ಲಿ ಕಂಡಿದ್ದೇವೆ. ಹೌದಾ? ಒಂದು ಭಾರತೀಯ ಪರಂಪರೆ ಒಳಗೆ ಹೆಣ್ಣಿಗೆ ಒಂದು ಶಕ್ತಿ ಇದೆ. ಮತ್ತು ಆಕೆ ಎಷ್ಟು ಪವಿತ್ರಳು ಅಥವಾ ಸಹನಾಮೂರ್ತಿ ಅಂದ್ರೆ ಭೂಮಿಯಷ್ಟೇ ಪವಿತ್ರ ಆಗಿರುವಂಥವಳು, ಸಹನಾಮೂರ್ತಿ ಆಗಿರುವಂಥವಳು. ಆಕೆಯ ಆತ್ಮಾಭಿಮಾನಕ್ಕೆ ಏನಾದ್ರೂ ಭಂಗ ಉಂಟಾಯ್ತು ಅಂದ್ರೆ, ಹೌದಾ, ಸಹಿಸ್ಕೊಳ್ತಾಳ ಹೆಣ್ಣಾದಂಥವಳು, ಸಹಿಸ್ಕೊಳ್ಳುವಂತ ಗುಣ ಇದೆ. ಆದ್ರೆ ಸಹಿಸ್ಕೊಂಡು ಹೇಳ್ತಾರೆ ನೋಡು, ಮನುಷ್ಯನಿಗೆ ತೊಂದರೆ ಆಗ್ತಾ ಇತ್ತಂದ್ರ ಅದನ್ನ ಸಹಿಸ್ಕೊಂಡು ಆತ ಯಾವ ರೀತಿ ಒಂದು ಸಿಟ್ಟನ್ನ, ಶೌರ್ಯವನ್ನು ಹೊರಗಾಗ್ತಾನಲ್ಲ, ಆ ರೀತಿ ಆತ್ಮಾಭಿಮಾನಕ್ಕೆ ಭಂಗ ಉಂಟಾಗುತ್ತಿದ್ದಂತೆ ಸಿಡಿದೇಳುವಂತ, ಪ್ರತಿಭಟಿಸುವಂತ ಎಷ್ಟೋ ಪ್ರಸಂಗಗಳು ಈ ಪುರಾಣ ಇತಿಹಾಸದಲ್ಲಿ ನಾವು ಕಂಡಿದ್ದೇವೆ. ಅಪಾರ ಜಾಣ್ಮೆ ಹಾಗೂ ಬುದ್ಧಿಮತ್ತೆಗಳನ್ನ ತನ್ನಲ್ಲಿ ಸೂಕ್ತವಾಗಿ ಹುದುಗಿಸಿಕೊಂಡಿರುವ ಹೆಣ್ಣು ಔಚಿತ್ಯವರಿತು ಸೂಕ್ತ ಸಮಯದಲ್ಲಿ ಚಾಣಾಕ್ಯತೆಯಿಂದ ಅದನ್ನ ಬಳಸಿ ಕೆಲಸ ಸಾಧಿಸುತ್ತಾಳೆ. ಹೌದಾ? ಅನಿವಾರ್ಯ, ಅದು ಅಲ್ಲಿ ಔಚಿತ್ಯವನ್ನು ನಾವು ಕಾಣಬಹುದು. ಹೌದಾ? ಈ ರಾಮಾಯಣದಲ್ಲಿಯ ಆ ಸೀತೆಯು ಅದೇನು ಪ್ರಮೋದವನದಲ್ಲಿ ಇಟ್ಟಂತ ರಾವಣ ಅವಳನ್ನು ಬಯಸಿ ಬಂದಾಗ ಅವಳು ಹೇಳ್ತಾಳೆ ಗೊತ್ತಾ, ರಾಮ ಎಂದು ಆತ ರಣರಂಗದಲ್ಲಿ ಮಡಿತಾನೋ, ಆತ ಸಾಯ್ತಾನೋ, ಆ ನಂತರದಲ್ಲಿಯೇ ಯಾವಾಗ ಅವನ ಆಯುಷ್ ಮುಗಿತದೋ ಆ ಯುದ್ಧ ಭೂಮಿಯಲ್ಲಿ, ಅವಾಗ ನೀ ನನ್ನ ಹತ್ರ ಬಾ ಅಂತ ಹೇಳಿ ಏನು ತನ್ನ ಔಚಿತ್ಯಪೂರ್ಣವಾದಂತ, ಜಾಣ್ಮೆಯಾದಂತ ವಿಚಾರವನ್ನ ಅಲ್ಲಿ ವ್ಯಕ್ತಪಡಿಸ್ತಾಳೆ. ಆತ ರಾಮ ಅಲ್ಲಿ ಯುದ್ಧದಲ್ಲಿ ಮಡಿಯೋದೇ ಇಲ್ಲ, ನಂತರ ರಾವಣ ಅವಳನ್ನ ಪಡ್ಕೊಳ್ಳೋದೇ ಇಲ್ಲ ಅನ್ನುವಂಥದ್ದು. ಇಲ್ಲಿ ಕೂಡ ಹಾಗೆ ಅವಳು ಜಾಣ್ಮತೆಯಿಂದ ಜಾರಿಕೊಳ್ಳುವಂಥದ್ದು ಆ ಕೀಚಕನಿಂದ, ಅಥವಾ ಒಂದು ಪ್ರತಿಭಟನಾ ರೂಪವನ್ನಾಗಿ ವ್ಯಕ್ತಪಡಿಸಿದ್ರೆ ಬಹುಶಃ ಅದು ಗೊತ್ತಾಗಿ ಮತ್ತೆ ಅವರು ಏನೋ ಒಂದು ಅನುಭವಿಸುವಂತ ಸ್ಥಿತಿಗೆ ಬರ್ತಿದ್ರು. ಹಿಂಗಾಗಿ ಬಹಳ ಜಾಣ್ಮತೆಯಿಂದ ಕೂಡ ಆ ದ್ರೌಪದಿ ಏನ್ ಮಾಡ್ತಾಳೆ, ತನ್ನ ಚಾಣಾಕ್ಷತೆಯಿಂದಾಗಿ, ಬುದ್ಧಿಮಟ್ಟತೆಯಿಂದಾಗಿ ಆ ಕೀಚಕನಿಂದ ತನ್ನನ್ನ ಅನುಯುಕ್ತಗೊಳ್ಳದ ಹಾಗೆ, ಅಥವಾ ಆತ ಮೋಹಿತಗೊಂಡಿದ್ದಲ್ಲ ಆತನಿಗೆ ತಕ್ಕ ಪಾಠವನ್ನ ಕಲಿಸುವಂತ ಕಾರ್ಯಕ್ಕೆ ಅಣಿಯಾಗ್ತಾಳೆ. ಆ ಮೂಲಕ ತನಗೆ, ತನ್ನ ಕುಟುಂಬಕ್ಕೆ ಒದಗಿರುವ ಅಪಾಯವನ್ನ ನಿವಾರಿಸಿಕೊಳ್ತಾಳೆ. ಇಲ್ಲಿ ಕೂಡ ಅದನ್ನೇ ಹೇಳಿದ್ನಲ್ಲ, ಎಷ್ಟೋ ಹೆಣ್ಮಕ್ಳು ಸಹಿತ ತಮಗಿರುವಂತ ದುಃಖ ದುಮ್ಮಾನಗಳನ್ನ ಅರಿತುಕೊಂಡು ಅವುಗಳನ್ನ ನೀಗಿಸ್ಕೊಂಡು ಸರಿಯಾಗಿ ಆಧುನಿಕ ಸಮಾಜದಲ್ಲಿಯೂ ಕೂಡ ಕುಟುಂಬ ನಿರ್ವಹಣೆಯನ್ನ ಹಲವಾರು ಅಪಾಯಗಳಿಂದ ತಪ್ಪಿಸಿಕೊಂಡು ನಿವಾರಿಸಿಕೊಂಡು
ತಮ್ಮ ಬದುಕನ್ನು ದೂಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಈ ದ್ರೌಪದಿಯ ಸ್ಥಿತಿಯು ಕೂಡ ಹಾಗೆ ಆಗ್ತತಿ ಅನ್ನುವಂತ ವಿಚಾರವನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಇವಾಗ ಏನಾಗ್ಬಿಟ್ಟತಿ, ಯಾರು ದ್ರೌಪದಿ ವಿರಾಟ್ ರಾಜನ ರಾಣಿ ಆಗಿರುವಂತ ಸುದೇಶ್ನೆಯ ದಾಸಿ ಆಗ್ಯಾಳ. ಆ ಸುದೇಶ್ನೆಯ ತಮ್ಮನಾಗಿರುವಂತವನ ಯಾರು, ಕೀಚಕ, ಅವಳನ್ನ ಮೋಹಿತಗೊಂಡಿದ್ದಾನ. ಅವಳನ್ನ ಅನುಭವಿಸ್ಬೇಕು ಅನ್ನುವಂತ ವಿಚಾರದೊಳಗೆ ಯಾರಿದಾರ, ಆ ಕೀಚಕ ಇದಾನ, ಉಪಟಳವನ್ನ ನೀಡ್ತಾ ಇದ್ದಾನ. ಅದನ್ನ ತಪ್ಪಿಸ್ಕೊಳ್ಳೋದು ಹೇಗೆ, ನಾನು ಯಾರಲ್ಲಿ ಹೇಳ್ಕೊಂಡ್ರೆ ನನ್ನನ್ನ ಆತನಿಂದ ಬಚಾವ್ ಮಾಡಕ್ ಸಾಧ್ಯ ಇದೆ ಅಥವಾ ಉಳಿಸ್ಕೊಳಕ್ ಸಾಧ್ಯ ಇದೆ ಅನ್ನುವಂಥ ವಿಚಾರ ಇಲ್ಲಿ ದ್ರೌಪದಿ ಮಾಡುವಂಥದ್ದು. ಆತ ದಿನ ಕೀಟ್ಲೆ ಮಾಡೋದ್ರಿಂದ ಬೇಸತ್ತೋಗಿರುವಂತ ದ್ರೌಪದಿ ವಿಚಾರವನ್ನ ವ್ಯಕ್ತಪಡಿಸುವಂಥದ್ದು ಇಲ್ಲಿ ಆ ಪದ್ಯದೊಳಗೆ, 1ನೇ ಪದ್ಯದೊಳಗೆ ಹೇಳ್ತಾಳ. ಏನು, ಆರಿಗ್ ಉಸುರುವೆನ್ ಆರ ಸಾರುವೆನ್, ಆರಿಗ್ ಒರಲುವೆನ್ ಆರಿಗ್ ಅರುವೆನ್, ಆರ ಬೇಡುವೆನ್ ಅಕಟ ಹೆಂಗಸು ಜನ್ಮವನು ಸುಡಲಿ ಘೋರ ಪಾತಕಿಯನ್ ಓಲ್. ಹೌದಾ, ಘೋರ ಪಾತಕಿಯನ್ನೋಲು ಮುನ್ನಾರು ನವೆದವರುಂಟೆ ಮರಣವು ಬಾರದೆಂದು ಒರಲಿದಳು ಬಸುರನ್ನು ಹೊಯ್ದು ಶಿವವದನೆ. ಇಲ್ಲಿ ಆತ ಯಾರು, ಕುಮಾರವ್ಯಾಸ ಮೊದಲೇ ಹೇಳಿದಾರೆ, ಪಂಡಿತ ಮತ್ತು ಪಾಮರರಿಗೆ ಅರ್ಥ ಆಗುವ ರೀತಿ ಒಳಗೆ ಅವನ ಕಾವ್ಯ ಇತ್ತು. ಅಥವಾ ಆತನ ಈ ಕುಮಾರವ್ಯಾಸನ ಕಾವ್ಯಗಳನ್ನ ಎಷ್ಟೋ ಗಮಕಗಳಾಗಿ ಕೂಡ ಹಾಡ್ತಾ ಇರುವಂಥದ್ದು. ಜನಸಾಮಾನ್ಯರ ನಾಲಿಗೆ ಮೇಲೆ ಕುಮಾರವ್ಯಾಸನ ಭಾರತ ಕುಣಿತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಬಹಳ ಸರಾಗವಾಗಿ ತಿಳಿಯುವ ರೀತಿ ಒಳಗೆ, ಹೌದಾ, ಆ ರೀತಿ ಅವನ ಬರವಣಿಗೆ ಇತ್ತು ಅನ್ನುವಂಥದ್ದನ್ನ ಕಲಿತವ್ರಿಗೂ ಮತ್ತು ಕಲಿಯದವರಿಗೂ ಕೂಡ ಇದು ಒಂದು ಅಚ್ಚುಮೆಚ್ಚಿನ ಕೃತಿ ಆಗಿದ್ವು ಅನ್ನುವಂಥದ್ದನ್ನು ನಾವು ಕಾಣ್ಬೋದು. ಇಲ್ಲಿ ಹೇಳ್ತಾರ, ಆರಿಗೆ ಅಂದ್ರೆ ಯಾರಿಗೆ ಉಸುರುವೆನ್, ಯಾರಿಗೆ ಹೇಳ್ಬೇಕು, ಯಾವ ವಿಚಾರವನ್ನ, ಕೀಚಕ ಅವಳಿಗೆ ಉಪದ್ರವವನ್ನು ನೀಡ್ತಾ ಇರುವಂಥದ್ದು, ಕಿರುಕುಳವನ್ನು ನೀಡ್ತಾ ಇರುವಂಥದ್ದನ್ನು ಯಾರಿಗೆ ಹೇಳ್ಬೇಕು. ಆರಿಗೆ ಉಸುರುವೆನ್ ಆರಿಗೆ ಸಾರುವೆನ್, ಯಾರಿಗೆ ಹೇಳ್ಬೇಕು, ಯಾರ ಹತ್ರ ಹೋಗ್ಲಿ ನಾನು ಹೇಳಾಕ ಅನ್ನುವಂಥ ವಿಚಾರ. ಸಾರು ಅಂದ್ರ ಹತ್ತಿರ ಬರು. ಆತ ಯಾರಿಗೆ ಹೇಳ್ಬೇಕು, ಯಾರ ಹತ್ರ ಹೋಗ್ಬೇಕು ಅಥವಾ ಯಾರಿಗೆ ಸಾರಬೇಕು ಅನ್ನುವಂಥದ್ದನ್ನ. ಆರಿಗೆ ಒರಲುವೆನ್, ಒರಲು ಅಂದ್ರೆ ಕೂಗಿ ಹೇಳೋದು ಅನ್ನುವಂಥದ್ದನ್ನ. ಯಾರ ಹತ್ರ ಹೋಗಿ ನಾನು ಹೇಳಬೇಕು. ಒರಲುವುದಂದ್ರೆ ಕೂಗಿನ ರೂಪದೊಳಗೆ ಹೇಳುವಂಥದ್ದು ಅಷ್ಟೇ. ಅಂದ್ರೆ ಅವಳಲ್ಲಿ ಅಡಕವಾಗಿರುವಂತಹ ದುಃಖ ದುಮ್ಮಾನವನ್ನ ಯಾರಿಗೆ ಕೂಗಿ ಹೇಳಬೇಕು ಅನ್ನುವಂತ ವಿಚಾರವನ್ನು ಇಲ್ಲಿ ಹೇಳ್ತಾ ಹೋಗ್ತಾಳೆ. ಆರಿಗ್ ಒರಲುವೆನ್ ಆರಿಗ್ ಅರುವೆನ್, ಯಾರಿಗೆ ಅರಿಬೇಕಾಗೈತಿ, ಯಾರಿಗೆ ಹೇಳ್ಬೇಕಾಗೈತಿ, ಯಾರಿಗೆ ತಿಳಿಸ್ಬೇಕಾಗೈತಿ. ಅರುವೆನ್ ಆರ ಬೇಡವೆನ ಅಕಟಕಟ ಅಥವಾ ಅಕಟ ಅಂದ್ರೆ ಅಯ್ಯಯ್ಯೋ ಅನ್ನುವಂಥದ್ದು. ಯಾರನ್ನ ಹೋಗಿ ಬೇಡ್ಕೊಳ್ಳಿ ನಾನು, ಯಾರ ಹತ್ರ ಹೋಗ್ಲಿ, ಯಾರ ಹತ್ರ ಕೇಳ್ಕೊಳ್ಳಿ, ಯಾರ ಹತ್ರ ನನ್ನ ದುಃಖ ದುಮ್ಮಾನಗಳನ್ನ ಚೀರಿ ಹೇಳಲಿ ಅನ್ನುವಂತ ದುಗುಡತೆಯಲ್ಲಿ ಇರುವಂತ ಯಾರು ದ್ರೌಪದಿ ಹೇಳ್ಕೊಳ್ತಾಳೆ, ಹೆಂಗಸು ಜನ್ಮವನ್ನ ಸುಡಲಿ. ಈ ಹೆಂಗಸು ಜನ್ಮ, ಈ ಹೆಣ್ಣು ಜನ್ಮವನ್ನ ಸುಡಲಿ, ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ ನನಗೆ ಅನ್ನುವಂಥದ್ದು. ನೋಡು, ಕಣ್ಕೊಳ್ಬೇಕಾಗಿರುವಂಥದ್ದು ಪಾಂಚಾಲಿ ಆಗಿರುವಂತ ದ್ರೌಪದಿ 5 ಮಂದಿ ಪತಿಯರಿದ್ರು ಸಹಿತ ಅವಳ ಕಷ್ಟಕ್ಕೆ ಯಾರು ಅನ್ಯಾಯ ಆಗ್ತಾರೋ, ಯಾರಿಗೆ ಹೇಳೋ, ಯಾರಿಗೆ ಬಿಡ್ಲೋ ಅನ್ನುವಂತ ವಿಚಾರ ಗೊಂದಲದೊಳಗ ಅವಳಿದ್ದಾಳೆ. ಅರ್ಥ ಮಾಡ್ಕೋಬೇಕು. 5 ಜನ ಪತಿಯರಿದ್ರು ಸಹಿತ ಯಾರಿಗೆ ಹೇಳ್ಬೇಕು, ಯಾರಿಗೆ ಒರಲ್ಬೇಕು ಅಥವಾ ಯಾರಿಗೆ ಅರಿವು ಬೇಕು ಅನ್ನುವಂತ ವಿಚಾರವನ್ನ ಅವಳು ತನ್ನ ಮನಸ್ಸಿನ ಸ್ಥಿತಿಯಲ್ಲಿ ಅನ್ಕೊಳ್ತಾ ಇರುವಂಥದ್ದು. ಅಕ್ಕಟ ಅಯ್ಯಯ್ಯೋ ಇಂಥ ಜನ್ಮ ಬೇಡ ನನಗ, ಇಂಥ ಹೆಂಗಸು ಜನ್ಮ ಸುಡ್ಲಿ ಅನ್ನುವಂಥ ವಿಚಾರದೊಳಗೆ ಹೇಳ್ತಾಳೆ. ಯಾರನ್ನ ಬೇಡ್ಕೊಂಡ್ರ ಅಥವಾ ಯಾರಿಗೆ ಹೇಳಿದ್ರ ಅಥವಾ ಯಾರನ್ನ ನಾನು ಹೋಗಿ ಕಂಡ್ರ, ಯಾರಲ್ಲಿ ಹೇಳ್ಕೊಂಡ್ರ,
ಯಾರಲ್ಲಿ ನನ್ನ ದುಃಖವನ್ನ ತೋಡ್ಕೊಂಡಾಗ ಅವಳಿಗೆ ಒದಗಿರುವಂತಹ ಸಂಕಷ್ಟದಿಂದ ಪಾರಾಗಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರ ಅವಳು ಮಾಡ್ಕೊಳ್ತಾಳೆ. ಮುಂದೆ ಹೇಳ್ತಾಳ, ಘೋರ ಪಾತಕಿಯನ್ನೊಲು ಮುನ್ನಾರು ನವೆದವರುಂಟು ಮರಣವಂ ಬಾರದೆಂದು ಒರಲಿದಳ್ ಬಸುರನು ಹೊಯ್ದು ಶಿವವದನೆ. ಆ ರೀತಿ ದ್ರೌಪದಿ ಏನ್ ಮಾಡ್ತಾ ಇದ್ಳು, ತನ್ನ ನೋವನ್ನ, ಆ ಘೋರತರವಾಗಿರುವಂತ ವಿಚಾರವನ್ನ ಅಥವಾ ಆ ಘೋರತರವಾಗಿರುವಂತ ಪಾತಕಿಯನ್ನೊಲು, ಯಾರೋ ಆ ಕೀಚಕನನ್ನ ಮುಗಿಸಲು, ಆ ಕೀಚಕನನ್ನ ವಧೆ ಮಾಡಲು ಯಾರಿಂದ ಸಾಧ್ಯ ಇದೆ ಅನ್ನೋಂಥ ವಿಚಾರ ಮಾಡ್ತಾ, ಘೋರ ಪಾತಕಿಯನ್ನೊಲು ಮುನ್ನಾರು ನವೆದವರುಂಟು. ಯಾರಿಗೆ ಹೇಳ್ಕೋಬೇಕು ಅನ್ನೋ, ನವೆ ಅಂದ್ರೆ ನೆರಳು, ಯಾರನ್ನ ಹೋಗಿ ನಾನು ಆಶ್ರಯಿಸ್ಕೊಳ್ಳಿ, ನಾನು ಯಾರಿಗೆ ಹೋಗಿ ಆಶ್ರಯವನ್ನು ಕೇಳಬೇಕು ಅನ್ನುವಂಥ ದುಗುಡತನದಲ್ಲಿ ಆತಳು ಇದ್ದಾಳೆ. ಮರಣವು ಬಾರದೆಂದು ಹೊರಳಿದಳು. ಈ ರೀತಿ ಸಾವಾದ್ರೂ ಯಾಕೆ ಬರಬಾರ್ದು, ಸಾವಾದ್ರೂ ಯಾಕೆ ಬರಬಾರ್ದು, ಇಷ್ಟು ನಾನು ಉಪದ್ರವನ್ನ ಇಟ್ಕೊಂಡು, ಕಿರುಕುಳವನ್ನು ಇಟ್ಕೊಂಡು, ನನ್ಗೆ ಯಾರು ಸಹಾಯಕ್ಕೆ ಯಾರು ಬರ್ತಾರೋ ಯಾರಿಲ್ಲೋ, ಯಾರಿಗೆ ಹೇಳು ಯಾರಿಗೆ ಬಿಡ್ಲೋ ಅಂತೇಳಿ ಅನ್ಕೊಂಡು ತನ್ನ ಆ ದುಃಖ ದುಮಾನವನ್ನ ಇಟ್ಕೊಂಡಿರುವಂತ, ಹೊರಲ್ತಾ ಇರುವಂತ ಹಲಬ್ತಾ ಇರುವಂತವಳು, ಇಷ್ಟೊಂದು ದುಃಖವನ್ನು ತನ್ನ ಮನದಲ್ಲಿ ಇಟ್ಕೊಂಡು ಹರಲ್ತಾ ಇರುವಂತವಳು ಬಸುರನು ಹೊಯ್ದು ಯಾರದು ಶಶಿವದನೆ. ಅಂದ್ರೆ ಆ ಒಂದು ನೆಲೆಯನ್ನ, ಆ ಒಂದು ಸ್ಥಿತಿಯನ್ನ ಇಟ್ಕೊಂಡು ಅವಳು ಕೂಗ್ತಾ ತನ್ನ ಏನದು ಬಸರು ಅಂದ್ರೆ ಹೊಟ್ಟೆಯನ್ನು ಹೊಡಿತಾ ಹೇಳ್ತಾ ಇರುವಂತದ್ದು, ತನ್ನ ಹೊಟ್ಟೆಯನ್ನ ಬಡ್ಕೊಳ್ತಾ ಹೇಳ್ತಾ ಇದ್ದಾಳೆ, ನಾನು ಯಾರಿಗೆ ಹೇಳ್ಕೊಳ್ಳಿ ಅಂತಿದ್ದೆ, ತನ್ನ ಕಷ್ಟ ದುಃಖ ದುಮ್ಮಾನಗಳನ್ನ ಯಾರಿಗೆ ಹೇಳ್ಕೊಳ್ಳಿ, ಏನು ಎಂತ ಅನ್ನುವಂತ ವಿಚಾರವನ್ನ ಅಲ್ಲಿ ಈ ಮೊದಲನೇ ಪದ್ಯದೊಳಗೆ ವ್ಯಕ್ತಪಡಿಸ್ತಾಳೆ. ಯಾರಿಗೂ ಹೋಗಿ ಹೇಳಿ, ಯಾರ ಹತ್ರ ನಾನು ಸಮೀಪಕ್ಕೆ ಹೋಗಿ ಹೇಳ್ಕೊಳ್ಳಿ, ಅಥವಾ ಯಾರ ಹತ್ರ ಹೋಗ್ಲಿ, ಅವ್ರಿಗೆ ಹೆಂಗ್ ಹೇಳ್ಬೇಕು, ಏನ್ ಹೇಳ್ಬೇಕು, ಬೇಡ ಬೇಡ ಬೇಡ, ಅಯ್ಯಯ್ಯೋ ಈ ಹೆಂಗಸ ಜನ್ಮವನ್ನು ಏನ್ ಮಾಡು, ಸುಟ್ಟು ಬಿಡು ಅನ್ನುವಂತ ವಿಚಾರವನ್ನು ಹೇಳ್ತಾ, ಘೋರ ಪಾತಕಿ ಅಂದ್ರೆ ಇಲ್ಲಿ ಕೀಚಕನ ಬಗ್ಗೆ ಹೇಳ್ತಾರಂತ. ಘೋರ ಪಾತಕಿ ಅನ್ನೋಲು ಮುನ್ನಾರು ನವೆದವರುಂಟು, ಯಾರ ಹತ್ರ ನಾನು ಹೋಗಿ ಆತನನ್ನ ಮುಗಿಸಲು ಹೇಳ್ಕೋಬೇಕಾಗೈತಿ ಅನ್ನುವಂತ ವಿಚಾರವನ್ನ ಹೇಳ್ತಾ ಮರಣವು ಬಾರದೆಂದು ಹೊರಲಿದಳು. ಆ ರೀತಿ ಆತನು ಅವನಿಗೆ ಸಾವಾದ್ರೂ ಒದಗಬಾರ್ದೇನೋ ಅನ್ನುವಂಥ ವಿಚಾರ ಕೂಡ ನಾವು ಇಲ್ಲಿ ಕನ್ಕೋಬಹುದು. ಮರಣವು ಬಾರದೆಂದು ಹೊರಲಿದಳು ಬಸುರನು ಹೊಯ್ದು, ಹೊಟ್ಟೆಯನ್ನ ಹೊಡೆದುಕೊಳ್ತಾ, ಹೊಟ್ಟೆಯನ್ನ ಇಟ್ಕೊಳ್ತಾ ಹೇಳ್ತಾ ಇದ್ರು ಶಿವವದನೆ. ಅಂದ್ರೆ ಯಾರೋ ದ್ರೌಪದಿ ಈ ರೀತಿ ತನ್ನ ಹೊಟ್ಟೆಯನ್ನು ಬಡ್ಕೊಳ್ತಾ ತನ್ನ ನೋವನ್ನ, ದುಃಖ ದುಮಾನಗಳನ್ನ ಯಾರಿಗೆ ಹೇಳ್ಕೋಬೇಕು, ಎಲ್ಲಿ ಹೇಳ್ಕೋಬೇಕು, ಯಾರ ಹತ್ರ ಹೋಗ್ಲಿ, ಇಂಥ ಘೋರ ಪಾತಕಿಯನ್ನ, ಈ ರೀತಿ ಇರುವಂತಹ ಪಾತಕಿಯನ್ನ ಕೊಲ್ಲಲು ಯಾರು ನನಗೆ ಆಶ್ರಯ ಆಗ್ತಾ ಇಲ್ಲಲ್ಲ, ಅಥವಾ ನಮ್ಮ ಇಂಥ ಹೆಂಗಸ್ ಜನ್ಮ ಆದ್ರೂ ಯಾಕೆ ಬೇಕು ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾಳೆ. ಆತನ ಸ್ಥಿತಿಯನ್ನು ಕೂಡ ಅಲ್ಲಿ ಹೇಳ್ತಾರೆ. ಘೋರ ಪಾತಕಿ ಆಗಿರುವಂತ ಕೀಚಕ ಏನಿದಾನಲ್ಲ, ಆತನ ಸೆದೆ ಬಡಿಯುವಂಥವ್ರು ಯಾರಿಗೆ ಹೇಳ್ಕೋಬೇಕು ಅನ್ನುವಂಥ ವಿಚಾರ ಅಲ್ಲಿ 1ನೇ ಪದ್ಯದಲ್ಲಿ ವ್ಯಕ್ತಪಡಿಸ್ತಾಳೆ. ಮುಂದ 2ನೇ ಪದ್ಯದೊಳಗೆ ಏನ್ ಹೇಳ್ತಾಳೆ, ಯಮಸುತಂಗರುವೇನ್ ಧರ್ಮ ಕ್ಷಮೆಯ ಗರ ಹೊಡೆದುಹುದು ಪಾರ್ಥನ್ ಮಮತೆಯುಳ್ಳವನೆಂಬೆನೆ ತಮ್ಮ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿ ಹುಣ್ ಉಳಿದವರಿ ಉಳಿದವರಿಬ್ಬರು ರಮಣರಿವರಿ ನಾಯ ಕೊಲ್ಲಲ್ ಅಕ್ಷಮರು ನಿಸ್ಸಂದೇಹವೆಂದಳ್ ತನ್ನ ಮನದೊಳಗೆ. ಮುಂದೆ 2ನೇ ಪದ್ಯದೊಳಗೆ ಏನ್ ಹೇಳ್ತಾಳಂದ್ರೆ, ಯಮಸುತ ಅಂದ್ರೆ ಧರ್ಮರಾಯನ್ಗೆ ಹೇಳ್ಬೇಕು ಅಂದ್ರೆ ಆತ ಅವನ ಎಂಥ ಧರ್ಮ ಅಂದ್ರೆ ಕ್ಷಮೆಯನ್ನು ನೀಡುವಂತ ಧರ್ಮ, ಆತನೊಂದು ಕ್ಷಮಾಪಣೆ ನೀಡುವಂತ ಧರ್ಮವನ್ನು ಹೊಂದಿರುವಂತವನು. ಗರ ಅಂದ್ರೆ ಗ್ರಹ,
ಗರ ಬಡ್ದಿರುವಂತವನು. ಹೌದಾ? ಇಂಥ ಕಷ್ಟ ಬಂದ್ರೇನೆ ತಲೆ ಕೆಡ್ಸ್ಕೊಳ್ಳಾರ್ದಂತ ಮನುಷ್ಯ ಅವನು. ಧರ್ಮದಿಂದ ನೆಡ್ಕೊಳ್ಳುವಂತ ಆ ಧರ್ಮರಾಯನ್ಗೆ ಹೋಗಿ ಹೇಳಿದ್ರೆ ಏನಾಗ್ತತಿ, ಅವ ಕ್ಷಮೆ ನೀಡುವಂತ ಒಂದು ಗರ ಬಡ್ದಿದೆ. ಹಿಂಗಾಗಿ ಆತ ಏನ್ ಮಾಡ್ಬಿಡ್ತಾನ, ಕ್ಷಮಿಸ್ಬಿಡ್ತಾನ, ಅವನನ್ನ ಕೊಲ್ಲಾಕ್ ಆಗೋದಿಲ್ಲ. ಮುಂದ ಪಾರ್ಥನ್ಗೆ ಹೇಳಿದ್ರೆ ಏನಾಗ್ತತಿ ಅನ್ನೋಂಥದ್ದು. ಪಾರ್ಥನು ಮಮತೆಯುಳ್ಳವನೆಂಬೇನೆ, ಪಾರ್ಥನ ಮೇಲೆ ಬಹಳ ಪ್ರೀತಿ ಅದಾನ ಅಂತ ಅನ್ಕೊಂಡ ಆತನಲ್ಲಿ ಹೇಳಿದ್ರೆ ಏನಾಯ್ತು, ತಮ್ಮ ಪಾರ್ಥ ಏನಾಗಿದ್ದಾನೆ, ತಮ್ಮ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿ ಉಳಿದವರಿಬ್ಬರು ರಮಣೀಯವರು. ಅಣ್ಣನ ಆಜ್ಞೆ ಹೇಳ್ಬೇಕು, ಅವನು ಅದೇನಾಗೈತ್ ನೋಡು, ಹೋಗು ಅದನ್ನ ಸರಿ ಮಾಡ್ಕೊಂಬ ಅಂತ ಹೇಳ್ಬೇಕು, ಅಥವಾ ಆಜ್ಞಾಪನೆ ಕೊಡಬೇಕು. ಯಾರೋ ಧರ್ಮರಾಯ, ಹೋಗಿ ನೀನು ಆತನ ಜೊತೆ ಯುದ್ಧ ಮಾಡು, ಆತನ ಸಮರ್ಶ ಬಾ ಅಂದಾಗ ಮಾತ್ರ ಹೋಗವನು. ಯಾರು? ಅರ್ಜುನ. ಅದನ್ನೇ ಹೇಳ್ತಾನೆ, ಪಾರ್ಥನು ಮಮತೆ ಹೇಳುವನೆಂಬೆನೆ ತಮ್ಮ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಹನು. ಅಣ್ಣನ ಆಜ್ಞೆಯ ತನಕ ಅವನು ಏನು ಮಾಡಕ್ ಆಗೋದಿಲ್ಲ. ಇನ್ನುಳಿದಿಬ್ಬರು ರಮಣರಿವರು. ಇನ್ನು ಇಬ್ರು ಗಂಡಂದ್ರದಾರಲ್ಲ, ಯಾರವರು ಏನ್ರಿ ಅವ್ರ ಹೆಸರು? ನಕುಲ ಮತ್ತು ಸಹದೇವ ಇದಾರಲ್ಲ, ಅವರು ಏನು ಮಾಡಕ್ ಆಗದೆ ಇರುವಂತ, ಈ ನಾಯಿ ಅಂದ್ರೆ ಕೀಚಕನನ್ನು ಕೊಲ್ಲಲು ಅಕ್ಷಮರು, ಆಗದೆ ಇರುವಂತವ್ರು, ಆತನನ್ನ ಕೊಲ್ಲಾಕ ಸಮರ್ಥರಲ್ಲದೆ ಇರುವಂತವ್ರು ಅನ್ನುವಂತ ಮಾತನಲ್ಲಿ ಹೇಳ್ತಾನೆ. ಹೇಳಿ ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ, ಇವ್ರು ಯಾರಿಂದನೂ ಏನು ಮಾಡಕ್ ಆಗೋದಿಲ್ಲ ಅಂತ ಹೇಳಿ ತನ್ನ ಮನಸ್ಸಿನೊಳಗ ಅನ್ಕೊಳ್ತಾಳೆ. ಇಷ್ಟು